BJP ಅವ್ರನ್ನ ಕೇಳಿ ಗುಜರಾತಲ್ಲಿ 1 ಲೀಟ್ರ್ ಹಾಲು ಎಷ್ಟಿದೆ ಅಂತ. ಗುಜರಾತಲ್ಲಿ ಏನು 1 ಲೀಟ್ರ್ ಇದೆಯೋ ಅಷ್ಟೇ ನಾವು ಇಡ್ತೀವಿ. ಅವ್ರು ಗುಜರಾತಲ್ಲಿ ಕಡಿಮೆ ಮಾಡೋಕ್ಕೆ ಹೇಳಿ ನಾವು ಕಡಿಮೆ ಮಾಡ್ತೀವಿ ಅಲ್ವಾ. ಆಂಧ್ರ ತಮಿಳ್ನಾಡು ಎಲ್ಲ BJP ಅಧಿಕಾರ ಸ್ಟೇಟಲ್ಲಿ ಎಲ್ಲಿ ಹಾಲಿನ ದರ ಇದೆಯೋ ಕೇಳಕ್ಕೆ ಹೇಳಿ ಅಷ್ಟೇ ನಾವು ಇಡ್ತೀವಿ. ರೈತರಿಗೊಂದು ಕಡೆ ಪಾಪ ಕೊಡಿ ಅಂತೀರ, ಇಲ್ಲಿ ರೈಸ್ ಮಾಡಬೇಡಿ ಅಂತೀರ. ಹೆಂಗೆ ಮಾಡೋದು? ఎట్లుంది అంటే భీమ్ ఇకుండా అన్నం పెట్టనా అన్నట్లుంది. భీమ్ పొండేకి మಣ್ಣು ವೇಸ್ಟ್ ಹೇಳ್ದ అంటే ಅಟ್లా ಅನ್ಕೊಳಕ್ಕೆ ಆಗಲ್ಲ. ಇದು ಹಿಂಗೆಲ್ಲ ಆ ದುಡ್ಡು ಯಾರಿಗೂ ಹೋಗುತ್ತೆ, ನಮ್ಗೆ ಹೋಗಲ್ಲ ತಾನೆ, ರೈತರಿಗೆ ಹೋಗೋದು ಆ ಥರ ಸರ್. ಈಗ ರಾಜ್ಯ ₹1 ಹೆಚ್ಚು ಮಾಡಿದ್ದಾರೆ. ಅದು ನಮ್ಮ ಸಾಹೇಬ್ರಿಗೆ, ಮಿನಿಸ್ಟರ್ ಸಾಹೇಬ್ರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಅದರಲ್ಲಿ ನಮ್ಮ ಮುಖಂಡರು, ಹಿರಿಯ ಮುಖಂಡರು, ನಮ್ಮ ಭರಣಿ ವೆಂಕಟೇಶನ್ ಆಗ್ಬೋದು, ಮೋಹನ್ ರೆಡ್ಡಿ ಅಣ್ಣ ಆಗ್ಬೋದು, ನಮ್ಮ ಪ್ರಕಾಶನ್ ಆಗ್ಬೋದು, ಮತ್ತು ನಮ್ಮ ಅಡಗಲ್ ಶ್ರೀಧರ್ ಆಗ್ಬೋದು, ಮತ್ತು ನಮ್ಮೀಗ KMF ಚುನಾವಣೆಯಲ್ಲಿ ನಮ್ಮ ಸ್ಪರ್ಧಿಗಳೇನಿದ್ದಾರೆ ಭರಣಿ ವೆಂಕಟೇಶನ, ಶ್ರೀಧರ್, ಇವರು ಎಲ್ಲ ಪಾಪ ಅವರು ಡಿಮ್ಯಾಂಡ್ ಮಾಡಿ ಮಾಡಿಸಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಬೇಸಿಗೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸರ್, ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಸರ್. ಕಾಂಗ್ರೆಸ್ ಬರೋ ಸಾಧ್ಯತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ. ಇದು ಯತ್ನಾಳ್ ಅವ್ರದ್ದು ಅವ್ರದ್ದು ಆಂತರಿಕ ವಿಚಾರ, ನಾನ್ಯಾಕೆ ಮಾತಾಡಲಿ. ಬಟ್ ವಿಜೇಂದ್ರ ಅವರು ನನ್ನನ್ನು ಸೀರಿಯಸ್ ಆಗಿ ತೊಗೊಂಡಾಗಿದ್ದಾರೆ. ನಾನೇ ನಿಮ್ಮ ಪ್ಲೇಸಲ್ಲಿ ಇದ್ದೀರಿ 10 ನಿಮಿಷಕ್ಕೆ ಕಿತ್ತಾಕ್ತಿದ್ದೆ ಅಂತ, ಅವ್ರು 10 ದಿನದಲ್ಲಿ ಕಿತ್ತಾಕಿದ್ದಾರೆ. ಎಲ್ಲೋ ವಿಜೇಂದ್ರ ಅವ್ರು ನನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಾಗಿದ್ದಾರೆ. ಒಳ್ಳೇದಾಗಲಿ ವಿಜೇಂದ್ರ ಅಣ್ಣ ಒಳ್ಳೆ ಫ್ರೆಂಡ್ ನನಗೆ. ಅವ್ರು ನನ್ನನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದಾರೆ. ಸರ್ ಈಗ